ಅಣಬೆಗಳ ಭಯಾನಕ ಜೀವನ. ಇರುವೆಗಳ ತಲೆ ಸೀಳಿ ಬರುತ್ತೆ ಆ ಅಣಬೆ. ಅಣಬೆಗಳಲ್ಲಿರೋ ಶಕ್ತಿ ಏನು? ನಮಸ್ಕಾರ ಸ್ನೇಹಿತರೆ. ಅಣಬೆ ಅಥವಾ ಮಶ್ರೂಮ್. ಸದ್ಯ ಮಳೆಗಾಲ ಶುರುವಾಗಿದೆ. ಹಳ್ಳಿಗಳ ಗದ್ದೆ ಗುಡ್ಡಗಳಲ್ಲಿ ಮಶ್ರೂಮ್ ಬೆಳೆಯೋಕೆ ಶುರುವಾಗಿದೆ. ಸಿಟಿಗಳ ಕಡೆ ಹೋದ್ರೆ ದಿನವೂ ಮಶ್ರೂಮ್ ರೆಸಿಪಿಗಳ ಭರಾಟೆ ನಡೆಯುತ್ತೆ. ಆದ್ರೆ ಇಂಥ ಅಣಬೆ ಒಳಗೆ ಅಡಗಿರೋ ರಹಸ್ಯ ಶಕ್ತಿ ಗೊತ್ತಾ? ಜಗತ್ತಿನ ಅತಿ ದೊಡ್ಡ ಅಣಬೆ ತಿಮಿಂಗಿಲಕ್ಕಿಂತ ದೊಡ್ಡದಾಗಿದೆ ಅಂದ್ರೆ ನೀವು ನಂಬ್ತೀರಾ? ಅಷ್ಟಕ್ಕೂ ಮಳೆ ಬಂದ ತಕ್ಷಣ ಈ ಅಣಬೆಗಳು ದಿಢೀರಂತ ಕಾಣಿಸಿಕೊಳ್ಳೋದು ಹೇಗೆ? ಅಸಲಿಗೆ ಅಣಬೆ ಸಸ್ಯನ ಅಥವಾ ಬೇರೆ ಜೀವನ? ಯಾವೆಲ್ಲ ಅಣಬೆಗಳು ವಿಷಕಾರಿ? ಬನ್ನಿ ಈ ಪುಟ್ಟ ನಾಯಿ ಕೊಡೆಯಲ್ಲಿ ಅಡಗಿರೋ ಬೃಹತ್ ಶಕ್ತಿ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಗಿಡವಲ್ಲ, ಸಸ್ಯವಲ್ಲ, ಇದೊಂದು ವಿಚಿತ್ರ ಜೀವಿ. ಹೌದು ಸ್ನೇಹಿತರೆ, ಮಶ್ರೂಮ್ ಅಂದ್ರೆ ಅಣಬೆ ಅಥವಾ ನಾಯಿ ಕೊಡೆ ವೈಜ್ಞಾನಿಕವಾಗಿ ಸಸ್ಯ ವರ್ಗಕ್ಕೆ ಸೇರೋದಿಲ್ಲ. ಇದೊಂದು ಶಿಲೀಂಧ್ರ ಅಥವಾ ಫಂಗೈ ಜಾತಿಗೆ ಸೇರಿದ ವಿಶೇಷ ಜೀವಿ. ಅಷ್ಟೇ ಅಲ್ಲ, ನಾವೆಲ್ಲ ಭೂಮಿಯ ಮೇಲಿರೋ ಅತಿ ದೊಡ್ಡ ಜೀವಿ ಅಂದ್ರೆ ಅದು ತಿಮಿಂಗಿಲ ಅನ್ಕೋತೀವಿ. ಆದ್ರೆ ಅದು ತಪ್ಪು. ಅಮೆರಿಕಾದಲ್ಲಿರೋ ಹ್ಯೂಮಂಗಸ್ ಫಂಗಸ್ ಅನ್ನೋ ಅಣಬೆ ಜಾಲ ಬರೋಬ್ಬರಿ 2384 ಎಕರೆಗಳಷ್ಟು ಅಂದ್ರೆ ಸುಮಾರು 10 ಕಿಲೋಮೀಟರ್ ಹರಡಿಕೊಂಡಿದೆ. ಇದೇ ಭೂಮಿಯ ಮೇಲಿರೋ ಅತಿ ದೊಡ್ಡ ಜೀವಿ. ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಅಣಬೆಯ ಜೀವನ ಹೇಗಿರುತ್ತೆ ಅಂತ ನೋಡ್ಬೇಕು. ಸ್ನೇಹಿತರೆ, ಮಾಮೂಲಿ ಗಿಡಮರಗಳು ತಮ್ಮಲ್ಲಿರೋ ಕ್ಲೋರೋಫಿಲ್ ಅನ್ನೋ ಹಸಿರು ಅಂಶನ ಬಳಸಿ ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಊಟನ ತಾವೇ ರೆಡಿ ಮಾಡ್ಕೊಳ್ತವೆ. ಆದ್ರೆ ಈ ಅಣಬೆಗಳಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಹಾಗಾಗಿ ಇವುಗಳಿಗೆ ತಮ್ಮ ಊಟನ ತಾವೇ ಮಾಡ್ಕೊಳ್ಳೋಕೆ ಆಗಲ್ಲ. ಹೀಗಾಗಿನೇ ಇವು ಕೊಳೆಯುತ್ತಿರೋ ಮರ, ಸತ್ತ ಗಿಡಗಳು ಮತ್ತೆ ಒಣಗಿದ ಎಲೆಗಳನ್ನ ಅವಲಂಬಿಸ್ತವೆ. ಇನ್ನು ಇವುಗಳ ಜೀರ್ಣಕ್ರಿಯೆ ಅಂದ್ರೆ ಡೈಜೆಷನ್ ಕೂಡ ಬೇರೆ ಜೀವಿಗಳಿಗಿಂತ ಡಿಫರೆಂಟ್ ಆಗಿರುತ್ತೆ. ಮನುಷ್ಯರು ಅಥವಾ ಪ್ರಾಣಿಗಳು ಊಟ ಮಾಡಿದ್ಮೇಲೆ ಹೊಟ್ಟೆ ಒಳಗೆ ಜೀರ್ಣ ಮಾಡ್ಕೊಳ್ತವೆ. ಆದ್ರೆ ಈ ಅಣಬೆಗಳು ಹೊಟ್ಟೆ ಒಳಗೆ ಜೀರ್ಣ ಮಾಡ್ಕೊಳ್ಳೋ ಬದಲು ಊಟನ ಹೊರಗಡೆನೆ ಕರಗಿಸ್ತವೆ. ತಮ್ಮ ದೇಹದಲ್ಲಿರೋ ಎಂಜೈಮ್ಸ್ ಅಥವಾ ಕಿಣ್ವಗಳನ್ನ ಆ ಕೊಳೆಯುತ್ತಿರೋ ಮರ ಅಥವಾ ಎಲೆಗಳ ಮೇಲೆ ಬಿಡುತ್ತವೆ. ಆ ಎಂಜೈಮ್ಸ್ ಆಹಾರನ ಅಲ್ಲೇ ಕರಗಿಸಿ ಲಿಕ್ವಿಡ್ ತರ ಮಾಡಿದ್ಮೇಲೆ ಅಣಬೆಗಳು ಅದನ್ನ ನೇರವಾಗಿ ಹೀರಿಕೊಳ್ತವೆ. ಮಶ್ರೂಮ್ ನೋಡೋಕೆ ಗಟ್ಟಿಯಾಗಿ ಕಂಡರೂ ಅದರ ಬಾಡಿಲಿ 90% ಬರೀ ನೀರೇ ಇರುತ್ತೆ. ಒಂದು ರಾತ್ರಿಗೆ ಬೆಳೆಯುತ್ತಾ? ಬಹಳಷ್ಟು ಜನ ಅಣಬೆ ಒಂದೇ ರಾತ್ರಿಗೆ ಬೆಳೆದು ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಇದು ಪೂರ್ತಿ ನಿಜ ಅಲ್ಲ. ನಮಗೆ ಕಣ್ಣಿಗೆ ಅಣಬೆ ಮೇಲೆ ಛತ್ರಿ ಅಂತ ತಲೆ ಕಾಣುತ್ತಲ್ವಾ, ಅದು ಅದರ ಸಂತಾನೋತ್ಪತ್ತಿ ಅಂಗ ಅಥವಾ ಬೀಜೋತ್ಪತ್ತಿ ಭಾಗ ಅಷ್ಟೇ. ಇದರ ಮೂಲ ಬೇರುಗಳು ಅಂದ್ರೆ ಮೈಸೀಲಿಯಂ ಕೆಲ ಮೈಕ್ರೋಮೀಟರ್ ಇಂದ ಹಲವು ಮೀಟರ್ ವರೆಗೆ ನೆಲದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿರುತ್ತೆ. ಇದು ನೀರು ಮತ್ತು ಪೋಷಕಾಂಶಗಳನ್ನ ಸಪ್ಲೈ ಮಾಡೋಕೆ ಪೋಸ್ಟ್ ಮ್ಯಾನ್ ರೀತಿ ಕೆಲಸ ಮಾಡುತ್ತೆ. ಈಗ ಉದಾಹರಣೆಗೆ ಒಂದು ಮಾವಿನ ಮರನ ನೆನಪು ಮಾಡ್ಕೊಳ್ಳಿ. ಆ ಮರ ವರ್ಷ ಪೂರ್ತಿ ನೆಲದ ಮೇಲೆ ಇರುತ್ತೆ. ಆದ್ರೆ ಮಾವಿನ ಹಣ್ಣುಗಳು ಮಾತ್ರ ಸೀಸನ್ ಬಂದಾಗ ಬಿಡುತ್ತವೆ ಅಲ್ವಾ? ಅಣಬೆ ವಿಷಯದಲ್ಲೂ ಸೇಮ್ ಟು ಸೇಮ್ ಹೀಗೆ ಆಗೋದು. ಮಣ್ಣಿನ ಸ್ವಲ್ಪ ಕೆಳಗಡೆ ಹರಡಿಕೊಂಡಿರೋ ಮೈಸೀಲಿಯಂ ಅನ್ನೋ ಬಿಳಿ ದಾರದ ಜಾಲ ಮರ ಇದ್ದ ಹಾಗೆ. ಅದು ತಿಂಗಳುಗಟ್ಟಲೆ ಅಥವಾ ವರ್ಷಗಟ್ಟಲೆ ಕಣ್ಣಿಗೆ ಕಾಣದಂತೆ ಮಣ್ಣಿನೊಳಗೆ ಬೆಳೆದಿರುತ್ತೆ. ಮಳೆ ಬಂದು ವಾತಾವರಣ ತಣ್ಣಗಾದಾಗ ಆ ಮೈಸೀಲಿಯಂ ಅನ್ನೋ ಮರ ಬಿಡುವ ಹಣ್ಣೆ ಈ ಅಣಬೆ ಆಗುತ್ತೆ. ಇನ್ನು ಮಳೆಗಾಲದಲ್ಲೇ ಯಾಕೆ ಬರುತ್ತೆ ಅಂದ್ರೆ ಆಗ ವಾತಾವರಣದಲ್ಲಿ ತೇವಾಂಶ ಮಾಯಿಶ್ಚರ್ ಹೆಚ್ಚಾಗತ್ತೆ. ಯಾವಾಗ ಹ್ಯೂಮಿಡಿಟಿ ಲೆವೆಲ್ 85ರಿಂದ 95% ವರೆಗೆ ಹೋಗುತ್ತೋ ಆಗ ಭೂಮಿಯೊಳಗಿದ್ದ ಈ ಮೈಸೀಲಿಯಂ ಅಲರ್ಟ್ ಆಗುತ್ತೆ. ತಿಂಗಳುಗಟ್ಟಲೆ ಭೂಮಿಯೊಳಗೆ ಶಕ್ತಿ ಕೂಡಿಟ್ಟಿದ್ದ ಮೈಸೀಲಿಯಂ ಮಳೆ ನೀರು ಬಿದ್ದ ತಕ್ಷಣ ಆ ನೀರನ್ನ ಪಂಪ್ ಮಾಡಿಕೊಂಡು ಬಲೂನ್ ಉಬ್ಬಿದ ಹಾಗೆ ಹೈಡ್ರಾಲಿಕ್ ಎಕ್ಸ್ಪಾನ್ಷನ್ ಮೂಲಕ ಒಂದೇ ರಾತ್ರಿ ದೊಡ್ಡದಾಗಿ ಬೆಳೆದು ನಿಲ್ಲುತ್ತೆ. ಬಳಿಕ ಸ್ಪೋರ್ಸ್ ಅಥವಾ ಬೀಜದಂತಹ ಸಣ್ಣ ಕಣಗಳ ಮೂಲಕ ತನ್ನ ಸಂತತಿಯನ್ನು ಗಾಳಿಯಲ್ಲಿ ಹರಡುತ್ತದೆ. ಒಂದು ಮಾಮೂಲಿ ಅಣಬೆ ತನ್ನ ಜೀವಮಾನದಲ್ಲಿ ಅಥವಾ ಒಂದೇ ದಿನದಲ್ಲಿ ಕೋಟಿ ಬೀಜಗಳನ್ನು ಗಾಳಿಗೆ ಬಿಡಬಲ್ಲ ಶಕ್ತಿ ಹೊಂದಿದೆ. ಅಷ್ಟೇ ಅಲ್ಲ, ಮಣ್ಣಿನೊಳಗೆ ಇರೋ ಇವುಗಳ ಜಾಲ ಕಾಡಿನ ಎಲ್ಲಾ ಮರಗಳ ಬೇರುಗಳಿಗೂ ಕನೆಕ್ಟ್ ಆಗಿರುತ್ತೆ. ಮರಗಳು ಇದರ ಮೂಲಕನೇ ಊಟ ಹಂಚಿಕೊಳ್ಳೋದು. ಮತ್ತೆ ಹುಳ ಉಪ್ಪಟೆ ಬಂದ್ರೆ ಒಂದಕ್ಕೊಂದು ಮೆಸೇಜ್ ಪಾಸ್ ಮಾಡ್ಕೊಳ್ಳೋದು. ಥೇಟ್ ನಮ್ಮ ಇಂಟರ್ನೆಟ್ ಕನೆಕ್ಷನ್ ತರ ಇವು ಜೀವನ ನಡೆಸ್ತವೆ. ಹಾಗಂತ ಅಣಬೆಗಳು ಎಲ್ಲಂದ್ರಲ್ಲಿ ಬೆಳೆಯೋದಿಲ್ಲ. ಅವುಗಳಿಗೆ ಬೇಕಾದ ಪರ್ಫೆಕ್ಟ್ ತೇವಾಂಶ, ತಾಪಮಾನ ಮತ್ತು ಮಣ್ಣಿನ ಗುಣಮಟ್ಟ ಸಿಕ್ಕರೆ ಮಾತ್ರ ಅವು ಬೆಳೆಯೋದು. ಕೆಲವು ಅಣಬೆಗಳಂತೂ ನಿರ್ದಿಷ್ಟ ಮರಗಳ ಬೇರಿನ ಜೊತೆ ಮಾತ್ರ ಕನೆಕ್ಟ್ ಆಗಿ ಬೆಳೆಯುತ್ತವೆ.
ಇನ್ನು ಪ್ರಪಂಚದಲ್ಲಿ 80ಕ್ಕೂ ಹೆಚ್ಚು ಜಾತಿಯ ಮಶ್ರೂಮ್ಗಳು ಕತ್ತಲಲ್ಲಿ ನಿಯಾನ್ ಲೈಟ್ ತರ ಹೊಳೆಯುತ್ತವೆ. ಕತ್ತಲಲ್ಲಿ ಹುಳ ಕೀಟಗಳನ್ನ ಅಟ್ರಾಕ್ಟ್ ಮಾಡೋಕೆ ಇವು ಹೀಗೆ ಮಾಡ್ತವೆ. ಇನ್ನು ಕೆಲವು ಮಶ್ರೂಮ್ಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಬೆಳೆಯೋ ಟೈಮ್ನಲ್ಲಿ ಡಾಂಬರು ರಸ್ತೆ ಕಾಂಕ್ರೀಟ್ ಇದ್ರೂ ಅದನ್ನ ಸೀಳಿಕೊಂಡು ಮೇಲೆ ಬಂದ್ಬಿಡುತ್ತವೆ. ಅದರಲ್ಲೂ ಕಾರ್ಟಿಸೆಪ್ಸ್ ಅನ್ನೋ ಒಂದು ಡೇಂಜರಸ್ ಅಣಬೆ ಇದೆ. ಇದು ಇರುವೆಗಳ ತಲೆ ಒಳಗೆ ಹೋಗಿ ಅವುಗಳ ಬ್ರೈನ್ ಕಂಟ್ರೋಲ್ ಮಾಡಿ ಜೋಂಬಿ ಥರ ಆಡಿಸುತ್ತೆ. ಕೊನೆಗೆ ಇರುವೆಯ ತಲೆ ಸೀಳಿಕೊಂಡು ಹೊರಗಡೆ ಬರುತ್ತೆ. ಹೇಗೆ ಗೊತ್ತಾ? ಓಫಿಯೋಕಾರ್ಡಿಸೆಪ್ಸ್ ಅನ್ನೋ ಫಂಗಸ್ ಇದೆ. ಕಾಡಿನಲ್ಲಿ ಓಡಾಡಿಕೊಂಡಿರೋ ಇರುವೆ ಮೈ ಮೇಲೆ ಈ ಫಂಗಸ್ನ ಕಣ್ಣಿಗೆ ಕಾಣದ ಬೀಜಗಳು ಬೀಳುತ್ತವೆ. ಅದು ಮೆಲ್ಲಗೆ ಇರುವೆಯ ದೇಹವನ್ನು ಕೊರ್ಕೊಂಡು ಒಳಗೆ ಸೇರಿಕೊಳ್ಳುತ್ತೆ. ಆಮೇಲೆ ದೇಹದ ಒಳಗೆ ಬೆಳೆಯೋಕೆ ಶುರುವಾಗಿ ಕೆಲವು ಡೇಂಜರಸ್ ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಈ ಕೆಮಿಕಲ್ಸ್ ನೇರವಾಗಿ ಹೋಗಿ ಇರುವೆಯ ಮೆದುಳನ್ನು, ಬ್ರೈನ್ ಅನ್ನು ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಬ್ರೈನ್ ಕಂಟ್ರೋಲ್ ತಪ್ಪಿದ ತಕ್ಷಣ ಇರುವೆ ತನ್ನ ಗೂಡು, ಗೆಳೆಯರು, ಊಟ ಹುಡುಕೋ ಕೆಲಸ ಎಲ್ಲವನ್ನ ಬಿಟ್ಟು ಬಿಡುತ್ತೆ. ಫಂಗಸ್ ಹೇಳಿದ ಹಾಗೆ ಕೇಳೋ ಜೋಂಬಿ ಥರ, ಯಂತ್ರದ ಗೊಂಬೆ ಥರ ಆಡೋಕೆ ಶುರು ಮಾಡುತ್ತೆ. ಈ ಫಂಗಸ್ಗೆ ಬೆಳೆಯೋಕೆ ಸ್ವಲ್ಪ ತೇವಾಂಶ ಇರೋ ಜಾಗ ಬೇಕೋ. ಹಾಗಾಗಿ ಅದು ಇರುವೆಯನ್ನು ಒಂದು ಗಿಡದ ಕಾಂಡದ ಮೇಲಕ್ಕೆ ಹತ್ತಿಸುತ್ತದೆ. ಸರಿಯಾದ ಹೈಟ್ ಮತ್ತು ತೇವಾಂಶ ಇರೋ ಎಲೆಯ ಕೆಳಭಾಗಕ್ಕೆ ಹೋದ ತಕ್ಷಣ ಫಂಗಸ್ ಆರ್ಡರ್ ಮಾಡಿದಂತೆ ಇರುವೆ ತನ್ನ ದವಡೆಯಿಂದ ಆ ಎಲೆಯ ನರವನ್ನು ಅತಿ ಗಟ್ಟಿಯಾಗಿ ಕಚ್ಚಿ ಹಿಡಿದುಕೊಳ್ಳುತ್ತೆ. ಇದನ್ನ ವಿಜ್ಞಾನಿಗಳು ಸಾವಿನ ಹಿಡಿತ ಅಂತಾರೆ. ಅಲ್ಲಿಗೆ ಆ ಇರುವೆ ಸತ್ತು ಹೋಗುತ್ತೆ. ಆದ್ರೆ ಅದರ ಬಾಯಿ ಮಾತ್ರ ಎಲೆಯನ್ನು ಬಿಡೋದಿಲ್ಲ. ಇರುವೆ ಸತ್ತ ಮೇಲೆ ಅದರ ದೇಹದೊಳಗಿನ ಸಾರವನ್ನೆಲ್ಲ ಹೀರಿಕೊಂಡು ಬೆಳೆಯುವ ಆ ಫಂಗಸ್ 1-2 ವಾರಗಳ ನಂತರ ಇರುವೆಯ ತಲೆಯನ್ನು ಸೀಳಿಕೊಂಡು ಉದ್ದನೆಯ ಕಡ್ಡಿ ತರಹ ಅಣಬೆ ಹೊರಗೆ ಬರುತ್ತದೆ. ಹೀಗೆ ತಲೆ ಸೀಳಿಕೊಂಡು ಹೊರಬಂದ ಅಣಬೆ ಅಲ್ಲಿಂದ ತನ್ನ ಹೊಸ ಬೀಜಗಳನ್ನ ಗಾಳಿಯಲ್ಲಿ ಬಿಡುತ್ತದೆ. ಆ ಗಿಡದ ಕೆಳಗೆ ಓಡಾಡುತ್ತಿರುವ ಬೇರೆ ಇರುವೆಗಳ ಮೇಲೆ ಆ ಬೀಜಗಳು ಬಿದ್ದು ಅವುಗಳಿಗೂ ಇದೇ ಗತಿ ಆಗತ್ತೆ. ಸ್ನೇಹಿತರೆ, ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಭೂಮಿ ಮೇಲೆ 3.8 ಮಿಲಿಯನ್ 38 ಲಕ್ಷ ಹೆಚ್ಚು ಫಂಗೈ ಪ್ರಭೇದಗಳಿವೆ. ಇದರಲ್ಲಿ ಇದುವರೆಗೂ 14,000 ಅಣಬೆ ಜಾತಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ 2,000-3,000 ಪ್ರಭೇದದ ಅಣಬೆಗಳು ಮಾತ್ರ ತಿನ್ನೋದಕ್ಕೆ ಯೋಗ್ಯ. ಉಳಿದವು ವಿಷಕಾರಿ. ಹಾಗಿದ್ರೆ ಅಣಬೆಯಲ್ಲಿ ಏನಿರುತ್ತೆ? ಅದನ್ನ ನೋಡೋಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ಮಸ್ತ್ ಮಗ ಚಾನೆಲ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗಬಹುದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದರ ಜೊತೆಗೆ ನಮ್ಮ ಕೆಲಸಕ್ಕೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಕನ್ಸಿಡರ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಮಶ್ರೂಮ್ ಒಂದು ನ್ಯೂಟ್ರಿಷನ್ ಪವರ್ ಹೌಸ್. ಅಫ್ಕೋರ್ಸ್ ಅಣಬೆಗಳಲ್ಲಿ ಡಿಫರೆಂಟ್ ಪ್ರಭೇದ ಇವೆ. ಪೋಷಕಾಂಶ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಅಣಬೆಯಲ್ಲಿ ವಿಟಮಿನ್ D2 ಹೇರಳವಾಗಿ ಸಿಗುತ್ತೆ. ಮಾಂಸ, ಮೊಟ್ಟೆ ಬಿಟ್ರೆ ನೈಸರ್ಗಿಕವಾಗಿ ವಿಟಮಿನ್ D ಉತ್ಪಾದನೆ ಮಾಡೋ ಏಕೈಕ ಆಹಾರ ಮಶ್ರೂಮ್ ಮಾತ್ರ. ಅಣಬೆ ಮೇಲೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ವಿಟಮಿನ್ D2 ಉತ್ಪಾದನೆ ಆಗುತ್ತೆ. ಆ ಮಶ್ರೂಮ್ ನ ತಿನ್ನೋದ್ರಿಂದ ಈ ವಿಟಮಿನ್ D2 ನಿಮ್ಮ ದೇಹಕ್ಕೆ ಸೇರುತ್ತೆ. ಇದು ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಬ್ಸರ್ವ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ಪ್ರೋಟೀನ್ ಮತ್ತು ಫೈಬರ್ ಕೂಡ ಇರುತ್ತೆ. ನೀವು 100 ಗ್ರಾಂ ನಾರ್ಮಲ್ ಬಟನ್ ಮಶ್ರೂಮ್ ತಿಂದ್ರೆ ಅದರಲ್ಲಿ ಬರೋಬ್ಬರಿ 3.1 ಗ್ರಾಂ ಹೈ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ. ಹಾಗೆ ಕೇವಲ 22 ಕ್ಯಾಲೋರಿ ಮತ್ತೆ 0.3 ಫ್ಯಾಟ್ ಇರುತ್ತೆ. ಕ್ಯಾಲೋರಿ ಮತ್ತು ಕೊಬ್ಬು ತೀರಾ ಕಡಿಮೆ ಇರೋದ್ರಿಂದ ತೂಕ ಇಳಿಸೋರಿಗೆ ಇದು ಬೆಸ್ಟ್ ಫುಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ಅಣಬೆಗಳಲ್ಲಿ ಎರ್ಗೋಥಿಯೋನೈನ್ ಅನ್ನೋ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೆ. ಇದೊಂದು ರೀತಿ ಜೀವಕೋಶಗಳ ರಕ್ಷಕನ ರೀತಿ ಕೆಲಸ ಮಾಡುತ್ತೆ. ದೇಹದಲ್ಲಿರೋ ಹಾನಿಕಾರಕ ಕಣಗಳನ್ನ ನಾಶ ಮಾಡೋಕೆ ಈ ಎರ್ಗೋಥಿಯೋನೈನ್ ಬೇಕು. ಇನ್ನು ಎರ್ಗೋಥಿಯೋನೈನ್ ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧವೂ ಹೋರಾಡುತ್ತೆ ಅಂತ ಕೆಲ ಲ್ಯಾಬ್ ಸ್ಟಡೀಸ್ ಹೇಳ್ತಿವೆ. ಇದರ ಜೊತೆಗೆ ಅಣಬೆಯಲ್ಲಿ ಬೀಟಾ ಗ್ಲೂಕಾನ್ಸ್ ಅನ್ನೋ ಪವರ್ಫುಲ್ ಕಾಂಪೌಂಡ್ ಇರುತ್ತೆ. ಇದು ನಮ್ಮ ದೇಹದ ಮ್ಯಾಕ್ರೋಫೇಜ್ ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಗಳನ್ನ ಅಲರ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಇಮ್ಯುನಿಟಿನ ಅಲರ್ಟ್ ಮೂಡ್ ನಲ್ಲಿ ಇಡೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಅಣಬೆಯಲ್ಲಿ ಪೊಟ್ಯಾಷಿಯಂ ಭಾರಿ ಪ್ರಮಾಣದಲ್ಲಿ ಇರೋದ್ರಿಂದ ಇದು ಸೋಡಿಯಂ ಎಫೆಕ್ಟ್ ಅನ್ನ ಕಡಿಮೆ ಮಾಡಿ ಬಿಪಿ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ರಿಸ್ಕ್ ನ ಕಡಿಮೆ ಮಾಡುತ್ತೆ ಅಂತ ಅಧ್ಯಯನಗಳು ಹೇಳುತ್ತೆ. ಒಂದು ತುತ್ತು ಪ್ರಾಣಕ್ಕೆ ಆಪತ್ತು. ಅಣಬೆಗಳಿಗಿದೆ ಇನ್ನೊಂದು ಮುಖ. ಸ್ನೇಹಿತರೆ, ಇದು ಕೆಲ ಆರೋಗ್ಯಕಾರಿ ಅಣಬೆಗಳ ಸ್ಟೋರಿ. ಆದ್ರೆ ಅಣಬೆಗಳಲ್ಲಿ ಇನ್ನೂ ವೆರೈಟಿ ಇವೆ. ಅವುಗಳನ್ನ ತಿಂದ್ರೆ ನಿಮ್ಮ ಪ್ರಾಣವೇ ಹೋಗ್ಬೋದು. ಉದಾಹರಣೆಗೆ ಡೆತ್ ಕ್ಯಾಪ್ ಮತ್ತು
ಡಿಸ್ಟ್ರಾಯಿಂಗ್ ಏಂಜಲ್ ಅಣಬೆ. ಜಗತ್ತಲ್ಲಿ 90% ಮಶ್ರೂಮ್ ರಿಲೇಟೆಡ್ ಸಾವಿಗೆ ಈ ಅಣಬೆಗಳೇ ಕಾರಣ. ಭಾರತದ ಕಾಡುಗಳಲ್ಲೂ ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟಗಳ ಮಳೆ ಕಾಡುಗಳಲ್ಲಿ ಇಂತಹ ವಿಷಕಾರಿ ಅಮಾನಿಟ ಜಾತಿಯ ಅಣಬೆಗಳು ಸಾಕಷ್ಟಿವೆ. ಈ ಅಣಬೆಗಳಲ್ಲಿ ಅಮಾಟಾಕ್ಸಿನ್ ಮತ್ತು ಮಸ್ಕರಿನ್ ಅನ್ನೋ ಭೀಕರ ವಿಷವಿರುತ್ತೆ. ಈ ಅಮಾಟಾಕ್ಸಿನ್ ನಿಮ್ಮ ದೇಹದ ಜೀವಕೋಶಗಳಲ್ಲಿ ಪ್ರೋಟೀನ್ ತಯಾರಾಗೋದನ್ನೇ ಸ್ಟಾಪ್ ಮಾಡ್ಬಿಡುತ್ತೆ. ಇದರಿಂದ ಜೀವಕೋಶಗಳು ಒಂದೊಂದಾಗಿ ಸಾಯೋಕೆ ಶುರುವಾಗುತ್ತವೆ. ಎಷ್ಟೇ ಕುದಿಸಿ ಎಣ್ಣೆಯಲ್ಲಿ ಕರಿದು ಬೇಯಿಸಿದರೂ ಇದರ ವಿಷಕಾರಿ ಗುಣ ಒಂಚೂರು ಕೂಡ ಹೋಗೋದಿಲ್ಲ. ಇದರ ಟೈಮ್ ಲೈನ್ ಕೂಡ ಬಹಳ ಮೋಸ ಮಾಡುತ್ತೆ. ಇದನ್ನು ತಿಂದ ತಕ್ಷಣ ಏನೂ ಆಗಲ್ಲ. 6 ರಿಂದ 12 ಗಂಟೆಗಳ ಕಾಲ ಮನುಷ್ಯ ನಾರ್ಮಲ್ ಆಗೇ ಇರ್ತಾನೆ. ಆಮೇಲೆ ತೀವ್ರವಾದ ವಾಂತಿ, ಭೇದಿ, ಹೊಟ್ಟೆ ನೋವು ಶುರುವಾಗುತ್ತೆ. ಕೆಲ ಬಾರಿ 1-2 ದಿನದ ನಂತರ ಸ್ವಲ್ಪ ಹುಷಾರಾದ ಹಾಗೆ ಫೀಲ್ ಆಗುತ್ತೆ. ಆದ್ರೆ ಆ ಹೊತ್ತಿಗೆ ವಿಷ ನಿಮ್ಮ ರಕ್ತ ಸೇರಿ ಲಿವರ್ ಮತ್ತು ಕಿಡ್ನಿಯನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿರುತ್ತೆ. ಸಕಾಲಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗದಿದ್ದರೆ ಕೇವಲ 3 ರಿಂದ 5 ದಿನದಲ್ಲಿ ಲಿವರ್ ಮತ್ತು ಕಿಡ್ನಿ ಫೇಲ್ ಆಗಿ ಮನುಷ್ಯ ಸಾಯ್ಬೋದು. ಹಾಗಾಗಿ ಹಳ್ಳಿ ಕಡೆಗಳಲ್ಲಿ ಗೊತ್ತಿಲ್ಲದ ವಿಚಿತ್ರ ವಾಸನೆ ಬರೋ, ಕತ್ತರಿಸಿದಾಗ ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ಬದಲಾಗೋ ಅಣಬೆಗಳನ್ನ ಅಪ್ಪಿತಪ್ಪಿಯೂ ಕಾಡಿನಿಂದ ತಂದು ತಿನ್ನಬೇಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಲೋಕಲಲ್ಲಿ ಹಿರಿಯರಿಗೆ ಅಲ್ಲಿ ಸ್ಥಳೀಯವಾಗಿ ಬೆಳೆಯೋ ಅಣಬೆಗಳ ಬಗ್ಗೆ ಸಾಕಷ್ಟು ಜ್ಞಾನವಿರುತ್ತದೆ. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಅವರನ್ನ ಕೇಳಿಕೊಳ್ಳಿ. ನೀವೇ ಓನ್ ರಿಸ್ಕ್ ತಗೊಳ್ಳೋದು ಬಹಳ ಡೇಂಜರ್. ಸೊ ಸ್ನೇಹಿತರೆ, ಇದಿಷ್ಟು ಅಣಬೆ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಮಶ್ರೂಮ್ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.